ಒಂದು ಗಿಫ್ಟಾಗಿ ಕೊಡ್ತಾಯಿದ್ದೀವಿ ಅಂತ ನಮಗೆ ಭಾಳ ಖುಷಿ ಆಗ್ತದೆ. ನನಗೊಬ್ಬನಿಗೆ ಅಲ್ಲ, JDS ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು BJP ಪಕ್ಷದ ಕಾರ್ಯಕರ್ತರು, ಮುಖಂಡರಿಗೆ ಎಲ್ಲರಿಗೂ ನನಗೆ ಅಭಿನಂದನೆ ತಿಳಿಸ್ತೀನಿ. ನಿಷ್ಠೆಯಿಂದ JDS ಪಕ್ಷ ಮತ್ತು BJP ಪಕ್ಷದ ಮುಖಂಡರು, ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಚಿರಋಣಿಯಾಗಿರಬೇಕು. ಫಸ್ಟು ಡಾಕ್ಟರ್ ಮಂಜುನಾಥ್ ಅವರ ಗೆಲುವು ಈ ದೇಶದಲ್ಲೇ ಒಂದು ಹೊಸ ರೀತಿಯ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಕೇಂದ್ರದಲ್ಲಿ ಮಂತ್ರಿಯಾಗಿ ಅವರು ಆರೋಗ್ಯ ಸಚಿವರಾಗಿ ಈ ರಾಜ್ಯಕ್ಕೆ ಮತ್ತಷ್ಟು ಸೇವೆಯನ್ನು ಕೊಡಲಿ ಅಂತ 2.5-3 ಲಕ್ಷದ ಮತದ ಅಂತರವನ್ನು ಇಟ್ಟು ಗೊತ್ತಾದಾಗ ಯಾರು ಡಾಕ್ಟರ್ ಮಂಜುನಾಥ್ ಅಂತ ಗೊತ್ತಾಯ್ತಲ್ವಾ? ಇನ್ನು ಮುಂದೆ ಇನ್ನೂ ಡಾಕ್ಟರ್ ಮಂಜುನಾಥ್ ಯಾರು ಅಂತ ಗೊತ್ತಾಗ್ತಾರೆ. ತುಂಬ ಹಾವು ಏಣಿ ಆಟ ಇತ್ತು. ಹೇಗಿತ್ತು? ನಾವು ಏನು ಇರಲಿಲ್ಲ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆದಾಗೆ ಅದಕ್ಕೆ 75,000 ಒಂದೇ ಸತಿ 2,000 ಕೆಳಗೆ ಇಳಿತು. ಅದಿಲ್ಲ ಅಂದರೆ ಕರೆಕ್ಟಾಗೆಲ್ಲ ಸಾಕ್ತಾಯಿತ್ತು. ಹೆಂಗೋ ಗೆದ್ದಿದ್ದೀವಿ, ಭಾಳ ಖುಷಿ ಆಗ್ತದೆ. ದೇವೇಗೌಡರು ಅಪ್ಪಾಜಿ ಮತ್ತು ಕುಮಾರಣ್ಣ ಏನು ನಮ್ಮ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದ ಸೀಟ್ ತೊಗೊಂಡು ಒಂದು ನಂಬಿಕೆ ನನ್ನ ಮೇಲೆ ಇಟ್ಟಿದ್ದಾರೆ, ಅದನ್ನು ಪೂರೈಸಿದ್ದೀವಿ. ಗೆದ್ದು ಅವರ ಒಂದು ಗಿಫ್ಟಾಗಿ ಕೊಡ್ತಾಯಿದ್ದೀವಿ ಅಂತ ನಮಗೆ ಭಾಳ ಖುಷಿ ಆಗ್ತದೆ. ನನಗೊಬ್ಬನಿಗೆ ಅಲ್ಲ, JDS ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು BJP ಪಕ್ಷದ ಕಾರ್ಯಕರ್ತರು, ಮುಖಂಡರಿಗೆ ಎಲ್ಲರಿಗೂ ನನಗೆ ಅಭಿನಂದನೆ ತಿಳಿಸ್ತೀನಿ. ಸರ್, ಕಾಂಗ್ರೆಸ್ಸಲ್ಲಿ ಕೊನೆಯ ಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಸೊ ಇದು ನಿಮಗೆ ಏನಾದ್ರು ವರ್ಕ್ ಆಗಿದೆ ಸರ್? ಯಾವ ರೀತಿ ಕ್ಯಾಂಡಿಡೇಟ್ ಅವ್ರದ್ದು ಏನೇನು ಮಾಡಿದ್ರು ಅದೊಂದು, ಬಟ್ ಕಷ್ಟವಾಗಿ ನಿಷ್ಠೆಯಿಂದ JDS ಪಕ್ಷ ಮತ್ತು BJP ಪಕ್ಷದ ಮುಖಂಡರು, ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಚಿರಋಣಿಯಾಗಿರಬೇಕು. ಫಸ್ಟು ಕಾಂಗ್ರೆಸ್ ಪಕ್ಷದ ಅದು ಅವರು ಕ್ಯಾಂಡಿಡೇಟ್ ಚೇಂಜ್ ಮಾಡೋದು ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ರೀಸನ್ಸ್. ಬಟ್ ನಾವು ನಿಷ್ಠೆಯಾಗಿ ಕೆಲಸ ಮಾಡಿದ್ದೀವಲ್ಲ, ಅದಕ್ಕೆ ನಾವು ಗೆದ್ದು ಬಂದಿದ್ದೀವಿ ಅಂತ. ಕೋಲಾರಕ್ಕೆ ಏನೇನು ಪ್ಲಾನ್ ಇದೆ ನೆಕ್ಸ್ಟ್ ಸರ್? ಒಂದು ನೀರಾವರಿ ಯೋಜನೆಗಳು ಏನು ನಾವು ನಾನಾದರೂ ಆಗಲಿ, ನಮ್ಮ MLAಗಳಾದರೂ ಆಗಲಿ, JDS ಪಕ್ಷದ 3 MLAಗಳಿದ್ದಾರೆ ಮತ್ತು MLCಗಳಿದ್ದಾರೆ. ನೀರಾವರಿ ಯೋಜನೆಗಳು ಒಂದು ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಅದ್ರ ಜೊತೆ ಉದ್ಯೋಗ ಸೃಷ್ಟಿ ಮಾಡಬೇಕು. ಇವೆರಡೂ ಹಾದಿಯಲ್ಲಿ ನಾವು ಕೆಲಸ ಮಾಡೋಕ್ಕೆ ಒಂದು ಯೋಜನೆ ಮಾಡಿದ್ದೀವಿ ಆಲ್ರೆಡಿ. ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತಿಹಾಸ ಅನ್ಬೋದು. DK ಸುರೇಶ್ ಅವ್ರನ್ನ 2 ಲಕ್ಷ ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಹೇಳಕ್ಕೆ ಬಯಸ್ತೀರ ಸರ್? ಜನರು, ಮತದಾರರು ಮನಸ್ಸು ಮಾಡಿದ್ರೆ ಇತಿಹಾಸಗಳು ಸೃಷ್ಟಿಯಾಗೋದು ಹೊಸದೇನಲ್ಲ. ಆ ಇತಿಹಾಸ ಸೃಷ್ಟಿ ಮಾಡಿರೋದು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು. ಕಾರಣ ಇಷ್ಟೇ, ಒಬ್ಬ ಹೃದಯವಂತನ ಗೆಲ್ಲಿಸಬೇಕು ಅಂದರೆ ಎಲ್ಲರೂ ಸಹೃದಯರಾದರೆ ಮಾತ್ರ ಸಾಧ್ಯ. ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ಪ್ರತಿಯೊಬ್ಬರು ಹೃದಯವಂತರನ್ನು ಗೆಲ್ಲಿಸಬೇಕು ಅಂತ ಮನಸ್ಸು ಮಾಡಿ ಅವರ ಸಹೃದಯದಿಂದ ಇವತ್ತು 2 ಲಕ್ಷ ಮತಗಳ ಅಂತರದಿಂದ ಒಬ್ಬ ಪ್ರಭಾವಿ ರಾಜಕಾರಣಿ, ಮತ್ತು ರಾಜ್ಯದಲ್ಲಿ ಅವ್ರದ್ದೇ ಒಂದು ಪ್ರಭಾವ ಇರುವಂಥ ಸರ್ಕಾರ ಇದೆ. ಅವರ ಅಣ್ಣ ಕೂಡ ಪ್ರಭಾವಿಯಾಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅಂಥ ಸಂದರ್ಭದಲ್ಲೂ ಮತದಾರರು ಧೃತಿಗೆಡದೆ ಕೇವಲ ಡಾಕ್ಟರ್ ಮಂಜುನಾಥ್ ಅವರ ಸೇವೆ ಏನು, ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಅವರು ಮಾಡಿದಂಥ ಸೇವೆ ಮತ್ತು ಅವರಲ್ಲಿನ ಒಂದು ಸಾಮಾಜಿಕ ಕಳಕಳಿಯನ್ನು ಎಲ್ಲ ಜನರು ಒಪ್ಕೊಂಡು ಮತ್ತು ಅದೇ ರೀತಿ BJP ಮತ್ತು JDSನ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸಿದ್ದಾರೆ. ಪ್ರತಿಯೊಬ್ಬ ಮತದಾರರು ಯಾರೆಲ್ಲ ಅವರಿಗೆ ಮತದಾನ ಮಾಡಿ ಅವ್ರನ್ನ ಗೆಲುವಿಗೆ ಸಾಕಾರ ಮಾಡಿದ್ದಾರೆ ಮತ್ತು ಅವರ ಗೆಲುವಿಗಾಗಿ ದುಡಿದಿದ್ದಾರೆ. ಪ್ರತಿಯೊಬ್ಬರಿಗೂ ನಾವು ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಈ ಒಂದು ಏನು ಡಾಕ್ಟರ್ ಮಂಜುನಾಥ್ ಅವರ ಗೆಲುವು ಈ ದೇಶದಲ್ಲೇ ಒಂದು ಹೊಸ ರೀತಿಯ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಕೇಂದ್ರದಲ್ಲಿ ಮಂತ್ರಿಯಾಗಿ ಅವರು ಆರೋಗ್ಯ ಸಚಿವರಾಗಿ ಈ ರಾಜ್ಯಕ್ಕೆ ಮತ್ತಷ್ಟು ಸೇವೆಯನ್ನು ಕೊಡಲಿ ಅಂತ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ಅಭಿನಂದನೆಗಳನ್ನ ತಿಳಿಸೋದ್ರ ಜೊತೆಗೆ ತಮಗೂ ಕೂಡ
ಒಂದು ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಇಷ್ಟು ಲೀಡ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಯಾವ ಥರ? ಸರ್ ಖಂಡಿತ ಕ್ಷೇತ್ರದಲ್ಲಿ ನಾವೆಲ್ಲ ಓಡಾಟ ಮಾಡಿದಾಗ ಪ್ರತಿಯೊಬ್ಬರು ನಮ್ಮ ಕನ್ನಡವೇ ಸತ್ಯ ರಂಗಣ್ಣವ್ರು ಇರ್ಬೋದು, ಕೃಷ್ಣೇಗೌಡರು ಇರ್ಬೋದು, ದೇವರಾಜ್ ಅವರು ಇರ್ಬೋದು, ನಮ್ಮ ಕುಣಿಗಲ್ನ ಜಗದೀಶ್ ಅವರು ಇರ್ಬೋದು, ಈ ರೀತಿ ಹಲವಾರು ನಾಯಕರು ಕ್ಷೇತ್ರದಲ್ಲಿ ನಾವು ಓಡಾಟ ಮಾಡಿದಾಗ ನಮಗೆ ಒಂದು ಅಂಡರ್ ಕರೆಂಟ್ ಕಾಣ್ತಾ ಇತ್ತು ಸರ್. ಯಾವ ರೀತಿ ಅಂದರೆ, ಸರ್ ನೀವು ಹೋಗಿ ನಾವು ಮತದಾನ ಮಾಡ್ತೀವಿ ಅಂದರೆ ಎದುರುಗಡೆ ಯಾವುದೋ ಒಂದು ಸಿಡಿಲು ಗುಡುಗು ಒಂದು ಕರೆಂಟ್ ಇದೆ, ನಾವು ಮುಟ್ಟಿದ್ರೆ ಸುಟ್ಟೋಗ್ತೀವಿ ಅಂದರೆ ಬಹಿರಂಗವಾಗಿ ಬರೋದಕ್ಕೆ ಭಾಳ ಮತದಾರರು ಹೆದರ್ತಾಯಿದ್ರು. ಆದರೆ ಅಲ್ಲಿದ್ದಿದ್ದು ಒಂದೇ, ಒಳ್ಳೆ ವ್ಯಕ್ತಿನ ಉಳಿಸ್ಕೋಬೇಕು. ಮತದಾನ ಅನ್ನೋದು ಗೌಪ್ಯ ಮತದಾನ ಅಲ್ವಾ, ಅಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಆ ಒಂದು ಹಕ್ಕನ್ನು ಒಳ್ಳೆ ರೀತಿಯಲ್ಲಿ ಚಲಾಯಿಸಿ ಡಾಕ್ಟರ್ ಮಂಜುನಾಥ್ ಅಂತ ಹೃದಯವಂತರನ್ನು ಕ್ಷೇತ್ರದ ಮತದಾರರು ಕೈ ಹಿಡಿದು ಗೆಲ್ಲಿಸಿದ್ದಾರೆ. ಕ್ಷೇತ್ರದಾದ್ಯಂತ ನಮಗೆ ಅವತ್ತೇ ಡಾಕ್ಟರ್ ಮಂಜುನಾಥ್ ಅವರು ಯಾವಾಗ ಅಭ್ಯರ್ಥಿ ಆಗ್ತಾರೆ ಅಂತ ಗೊತ್ತಾಯಿತು, ನಾಮಪತ್ರ ಸಲ್ಲಿಸಿದ್ರು. ಆ ನಂತರ ನಾವು ಏನು ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ವಿ ಆ ಕ್ಷಣವೇ ನಮ್ಗೆ ಗೊತ್ತಾಗಿತ್ತು. ಆದರೆ ನಾವೆಲ್ಲ ಏನೋ ಒಂದು 50-60 ಸಾವಿರ ಲೀಡ್ ಅಂತ ಖಂಡಿತವಾಗಿ ಗೆಲ್ತಾರೆ ಅಂತ ಗೊತ್ತಿತ್ತು. ಒಂದು 50-60 ಸಾವಿರ ಲೀಡ್ ಬರ್ಬೋದು. ಆದರೆ ಅಭೂತಪೂರ್ವ ಮತಗಳನ್ನ ನೀಡ್ತಾರೆ ಅಂತ ನಾವು ಯಾವತ್ತೂ ಎಣಿಸಿರಲಿಲ್ಲ. ಪ್ರತಿಯೊಬ್ಬ ಮತದಾರರಿಗೂ ನಾವು ಕೋಟಿ ಕೋಟಿ ವಂದನೆಗಳನ್ನ ತಿಳಿಸ್ತೇವೆ. ಒಳ್ಳೆಯದಾಗಿದೆ, ಮುಂದೆ ಕೂಡ ಒಳ್ಳೆಯದಾಗತ್ತೆ, ಕ್ಷೇತ್ರಕ್ಕೂ ಒಳ್ಳೆಯದಾಗತ್ತೆ ಅನ್ನೋ ಭಾವನೆ ನಮಗಿದೆ. ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ನಾವು ಜೈಂಟ್ ಕಿಲ್ಲರ್ ಮನೆ ಹತ್ರ ಬಂದಿದ್ದೇವೆ ಅವ್ರನ್ನ ಅಭಿನಂದಿಸೋದಕ್ಕೆ. ಬಹುಶಃ ಭಾರತದ ಇತಿಹಾಸದಲ್ಲೇ ಈ ರೀತಿಯ ಚುನಾವಣೆ ಸಾಧ್ಯನೇ ಇಲ್ಲ. ಕೇವಲ 2 ತಿಂಗಳ ಹಿಂದೆ ನಮ್ಮ ಎದುರಾಳಿ ಹೇಳಿದರು, ಯಾರು ಡಾಕ್ಟರ್ ಮಂಜುನಾಥ್ ಅವ್ರ್ಯಾರೋ ಗೊತ್ತಿಲ್ಲ ಅಂತ. ಬಟ್ ಇವತ್ತು 2.5-3 ಲಕ್ಷದ ಮತದ ಅಂತರವನ್ನು ಇಟ್ಟು ಗೊತ್ತಾದಾಗ ಯಾರು ಡಾಕ್ಟರ್ ಮಂಜುನಾಥ್ ಅಂತ ಗೊತ್ತಾಯ್ತಲ್ವಾ. ಇನ್ನು ಮುಂದೆ ಇನ್ನೂ ಡಾಕ್ಟರ್ ಮಂಜುನಾಥ್ ಯಾರು ಅಂತ ಗೊತ್ತಾಗ್ತಾರೆ. ಸಮಾಜ ಸೇವೆಗೆ ಅತ್ಯಂತ ಕ್ಲಾರಿಟಿ ಇರುವಂಥ ಕ್ಲಿಯರ್ ಪಿಕ್ಚರ್ ಇಟ್ಕೊಂಡು ನಾವು ಬಂದಿದ್ದೀವಿ. ಇಲ್ಲಿ ನಾವು ಏನು ಸಿಗಬೇಕಾಗಿದೆ ಅದು ನಮಗೆ ಸಿಕ್ಕಿದೆ. ಇದು ಅಭೂತಪೂರ್ವವಾದ ವಿಜಯ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಮುಂದೆ ಸೇವೆ ಮಾಡಲಿ, ಆರೋಗ್ಯ ಸೇವೆ ಮಾಡಿ ಈ ದೇಶವನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.